ಅಮ್ಮು, ನೀನು ವೇದಾಂತನ ಮರ್ತು ಬಿಡ. ಅಮ್ಮ, ಏನು ಹೇಳ್ತಿದ್ಯಾ? ಈ ಉಂಗ್ರನ ವೇದಾಂತ್ ನನ್ನ ಕೈಗೆ ಹಾಕುವಾಗ ನೀನು ಅಲ್ಲೇ ಇದ್ದ ಅಲ್ವಾ? ನನ್ನ ಕೈನ ಅವನೆದ್ರು ಮುಂದೆ ತಂದಿದ್ದು ನೀವೇ ಅಲ್ವಾ ಅಮ್ಮ? ಯಾರೋ ಬಂದು ಏನೋ ಮಾತಾಡ್ತಾಳೆ ಅಂತ ನಾವು ಹುಚ್ಚುಚ್ಚಾಗಿ ನಡ್ಕೊಳ್ಳೋದಕ್ಕಾಗತ್ತಾ? ಅಥವಾ ಮನ್ಸಾರ ಇಷ್ಟಪಟ್ಟಿರೋ ಹುಡುಗನ ಯಾರೋ ಅಸಂಬದ್ಧ ಮಾತಿಗೆ ಮರೆಯೋದಕ್ಕಾಗತ್ತಮ್ಮ? ಮಂಟಿ ಮೇಲಾಗಿರೋ ಚಿಕ್ಕ ತರ್ಚಿದ ಗಾಯದ ಬಗ್ಗೆ ಅದು ಯಾವಾಗಾಯ್ತು ಎಲ್ಲಾಯ್ತು ಅಂತ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಅದನ್ನೇ ನಾವು ಮರೆಯಲ್ಲ ಆದಮೇಲೆ ಇನ್ನು ಪ್ರೀತಿಸಿದ ಹುಡುಗನ ಹೇಗಮ್ಮ ಮರೆಯೋದು? ಮರೀಲೇಬೇಕು, ಬೇರೆ ದಾರಿನೇ ಇಲ್ಲ. ನಾನು 1000 ಸಲ ಯೋಚನೆ ಮಾಡಿ ಈ ಮಾತನ್ನ ಆಡ್ತಾ ಇದ್ದೀನಿ. ನಿನಗೆ ನಾವು ಬೇಕೋ ವೇದಾಂತ ಬೇಕೋ ನೀನೇ ನಿರ್ಧಾರ ಮಾಡು. ನಿನಗೆ ನಮ್ಮ ಅವಶ್ಯಕತೆ ಇಲ್ಲ ಅಂದರೆ ಧಾರಾಳವಾಗಿ ನಮ್ಮನ್ನು ಮರೆತು ಬಿಡು, ಇಲ್ಲೇ ಖುಷಿಯಾಗಿರು. ನಾವು ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ದೆ ಎಲ್ಲಾದರೂ ದೂರ ಹೋಗ್ಬಿಡ್ತೀವಿ. ಅಮ್ಮ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಮ್ಮ, ತುಂಬ ನೋವಾಗುತ್ತೆ. ನನ್ನ ಜೀವಂತ ಬಗ್ಗೆ ಯೋಚನೆ ಮಾಡಮ್ಮ. ವೇದಾಂತ ಆಡಿರೋ ಮಾತು ಬಗ್ಗೆ ಯೋಚನೆ ಮಾಡು. ಅವ್ನು ಖಂಡಿತ ಅವ್ನ ಮಾತು ಕೊಟ್ಟಂಗೆ ನಡ್ಕೋತಾನಮ್ಮ. ಇನ್ಯಾರೋ ಆಡಿದ ಮಾತಿಗೆ ಜಾಸ್ತಿ ಬೆಲೆ ಕೊಡ್ಬೇಡಮ್ಮ. ಮುಂದೆ ಅವ್ರು ನಮ್ಮ ಜೀವನ ನೋಡೋದಕ್ಕೆ ಬರಲ್ಲ. ನನಗಿಂತ ಜಾಸ್ತಿ ನಿನಗೆ ಅನುಭವ ಇದೆ ಅನ್ನೋದಾದರೆ ನಾನು ನಿನ್ನ ಜೊತೆ ವಾದ ಮಾಡಲ್ಲ ಅಮ್ಮು. ಇನ್ಮೇಲೆ ಇದ್ರ ಬಗ್ಗೆ ಚರ್ಚೆ ಬೇಕಿಲ್ಲ. ನಿನಗೆ 2 ಆಯ್ಕೆ ಇದೆ. ನಿನಗೆ ನಾನು ಬೇಕು ಅಂದರೆ ನಿನ್ನ ಕೈಯಲ್ಲಿರೋ ಉಂಗುರನ ತೆಗಿಬೇಕು. ವೇದಾಂತ ಬೇಕು ಅಂದರೆ ನನ್ನ ಕಣ್ಣೆದುರು ನಿಂತ್ಕೋಬೇಡ. ಅಪ್ಪ, ಏನಪ್ಪ ಇದೆಲ್ಲ? ನೀವಾದರೂ ಹೇಳಿಪ್ಪ. ಹೇಳೋದೆಲ್ಲ ಹೇಳಿದ್ದೀನಿ ಕನ್ನ, ಆದರೆ ಅದು ಯಾವುದನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಹುಡುಗಿಲ್ಲ. ಅನಿವಾರ್ಯವಾಗಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ತಂದಿಟ್ಟಿದ್ದಾಳಮ್ಮ. ಬರೀ ಆರೋಗ್ಯನ ದೃಷ್ಟಿಯಲ್ಲಿಟ್ಟುಕೊಂಡು ನೀನೊಂದು ಆಯ್ಕೆ ಮಾಡಿಕೊಳ್ಳಲೇಬೇಕಾಗಿದೆ.
ಅಮೂಲ್ಯ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ. ನಿಮ್ಮ ಫೋನಿಂದ ಒಂದ್ಸಲ ಟ್ರೈ ಮಾಡ್ತೀರಾ? ಸರಿ, ನಾ ಮಾಡ್ತೀನಿ. ಇಲ್ಲ ಕಣ, ನನ್ನ ಫೋನು ತೆಗಿತಾ ಇಲ್ಲ. ಒಂದು ಕೆಲಸ ಮಾಡೋಣ ಅಜ್ಜಿ, ನಡೀರಿ ಅವ್ರ ಮನೆಗೆ ಹೋಗೋಣ. ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಏನಾಯ್ತು? ಅಲ್ಲಿ ಹೋಗಿ ಮಾತಾಡೋಣ. ವೇದಾಂತು, ಅವಸರ ಮಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಲ್ಲ. ಇಲ್ಲ ಅಜ್ಜಿ, ಇದು ದೊಡ್ಡವ್ರ ಹತ್ರ ಮಾತಾಡ್ಬೇಕಾಗಿರೋ ವಿಷಯ. ಪರಿಮಳ ಅಮ್ಮನ ಹತ್ರ ಕೂತ್ ಮಾತಾಡೋಣ. ಇಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನೋಡು, ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಕಣ. ಆದ್ರೆ ನೀನ್ ಸ್ವಲ್ಪ ಸಮಾಧಾನದಲ್ಲಿ ವಿಚಾರ ಮಾಡಬೇಕಾಗಿದೆ. ಇದೆಲ್ಲ ತುಂಬಾ ಸೂಕ್ಷ್ಮವಾದ ವಿಚಾರ. ಎಷ್ಟು ನಾಜೂಕಾಗಿ ಸಾಧ್ಯನೋ ಅಷ್ಟು ನಾಜೂಕಾಗಿ ಇತ್ಯರ್ಥ ಮಾಡ್ಕೋಬೇಕು. ಪಾಪ ಅವ್ರು ತುಂಬಾ ನೊಂದುಕೊಂಡಿದ್ದಾರೆ. ಅದಕ್ಕೆ ಹೇಳ್ತಿರೋದು ಅಜ್ಜಿ, ಅಲ್ಲಿಗೆ ನೇರವಾಗಿ ಹೋಗೋಣ, ಎಲ್ಲ ಮಾತಾಡಿ ಕ್ಲಿಯರ್ ಮಾಡ್ಕೋಣ. ಅದು ಹೇಗೋ ಆಗುತ್ತೆ. ಅವಳು ಫೋನು ತೆಗೀತಾ ಇಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಹೇಗಿದೆಯೋ ಏನೋ. ಅವಳು ಫೋನಲ್ಲೂ ಹೇಳೋಕ್ಕಾಗಲಿಲ್ಲ ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಕಾಣುತ್ತೆ. ನಂಗೆ ತುಂಬ ಇರಿಟೇಟ್ ಆಗ್ತಿದೆ ಅಜ್ಜಿ. ಯಾಕೆ ಏನೇನೋ ಆಗ್ತಿದೆ? ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ. ಯಾವುದು ಇದ್ದಾಗಿನ ಶಾಶ್ವತವಾಗಿ ಇರಲ್ಲ ಕಣೋ. ಎಲ್ಲನೂ ಸ್ವಲ್ಪ ತಿಳಿಯಾಗ್ಲಿ. ಆಮೇಲೆ ಅಮ್ಮನೇ ಕಾಲ್ ಮಾಡ್ತಾಳೆ. ಅವಳು ಫೋನ್ ಮಾಡಿದ್ಮೇಲೆ ನಾನೇ ಬಂದು ತಿಳಿಸ್ತೀನಿ. ಆತ್ರ ಪಡಬೇಡ ಮೊಮ್ಮಗನೇ. ಯಾವ ವಿಚಾರಕ್ಕೂ ನಾನು ಇಷ್ಟೊಂದು ರೆಸ್ಟ್ಲೆಸ್ ಆಗಿ ರಿಯಾಕ್ಟ್ ಮಾಡೋದೇ ಇಲ್ಲ ಅಜ್ಜಿ. ಅಮೂಲ್ಯನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ. ನನಗೇನೇನೋ ಆಗ್ತಿದೆ ಅಜ್ಜಿ. ನಾನಾಗಿರೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ನೋಡು ವೇದಾಂತ, ಹಾಗೆಲ್ಲ ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡಬೇಡಪ್ಪ. ನೀನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ಯಾ, ನೀನು ಒಳ್ಳೇದಾಗತ್ತೆ. ಯೋಚನೆ ಮಾಡಬೇಡ. ಸರಿ, ಬಟ್ಟೆ ಬದಲಾಯಿಸಿ ರೆಸ್ಟ್ ಮಾಡಿ. ಗತಿಬೇಡ